ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನಿನ ದಿವಸ ಪಂಚಕ್ಲೇಶಗಳ ನಿರೂಪಣೆಯನ್ನು ನಾವೆಲ್ಲ ಕೇಳಿದ್ವಿ. ಇವತ್ತು ಆ ಪಂಚಕ್ಲೇಶಗಳಿಂದ ಯುಕ್ತನಾಗಿರ್ತಕ್ಕಂಥ ಜೀವನಿಗೆ 3 ತಾಪಗಳು ಒದಗ್ತಾವು ಅನ್ನುವಂಥದ್ದನ್ನು ಹೇಳ್ತಾರೆ. ತನುವಿದಾನೆಂದೆಂಬ ಬಗೆಯಿಂದ ಜೀವಂಗೆ ಜನಿಪವ ತಾಪತ್ರಯಗಳು ಅಂತ. ಈ ದುಃಖಮಯವಾದಂಥ ಶರೀರವೇ ನಾನು ಅನ್ನುವ ಮೂಲಕ ಈ ಜೀವನಿಗೆ 3 ತಾಪಗಳು ಪ್ರಾಪ್ತ ಆಕ್ಕವು ಅನ್ನುವಂಥದ್ದನ್ನು ಹೇಳ್ತಾರೆ. ಬಳಿಕ 3 ತಾಪಗಳ ಹೆಸರುಗಳನ್ನು ಹೇಳ್ತಾರೆ. ಆಧ್ಯಾತ್ಮಿಕವು ಮತ್ತಮಾದಿ ಭೌತಿಕ ಬಳಿಕಾದಿ ದೈವಿಕವೆಂಬ ಹೆಸರಿನ ಬಾಧೆ ತಾಪತ್ರಯವವುದೆಂದು ತಿಳಿಪಲ್ಲವಾದರೆ ಮೈತ್ರೇಯಿ ಮೂಲದಿಂದ ಅಂತ. ಅಂದ್ರೆ ಆ 3 ತಾಪತ್ರಯಗಳು ಯಾವುದು ಅಂತಂದ್ರೆ, ಒಂದು ಆಧ್ಯಾತ್ಮಿಕ ತಾಪತ್ರಯ, ಇನ್ನೊಂದು ಆದಿಭೌತಿಕ, ಮೂರನೇದ್ದು ಆದಿದೈವಿಕ ಅಂತ ಹೇಳ್ತಾ ಬಳಿಕ ಆಧ್ಯಾತ್ಮಿಕ ದುಃಖವನ್ನು ವರ್ಣನೆಯನ್ನು ಮಾಡ್ತಾರೆ. ತನುವಿನೇ ರುಜಿ ಮನಸ್ಸಿನ ವೇದನೆಗಳಾಗೆ ತನಗಿದ ಆಧ್ಯಾತ್ಮಿಕವೆಂದು ತಿಳಿಸುವ ಘನತಾಪವದು ತನು ತಾನೆಂಬ ಭ್ರಮೆಯಿಂದೆ ಜನಿಸುತ್ತಿರ್ಪುದು ಜೀವನಳು ನೋಡು ಅಂತೇಳಿ ಹೇಳ್ತಾರೆ. ತಾತ್ಪರ್ಯ ಏನಪ್ಪ ಅಂದ್ರೆ, ಈ ದೇಹವೇ ನಾನು ಅಂತಕ್ಕಂಥ ವಿಪರೀತ ಜ್ಞಾನದ ಮೂಲಕ ಜೀವನಿಗೆ ತನು ಮನಸ್ಸುಗಳ ಸಂಬಂಧಗಳಾದಂಥ ರೋಗ, ಚಿಂತೆ ಮೊದಲಾದ ದುಃಖಗಳು ತೋರ್ತಾವು. ಇದಕ್ಕೆ ಆಧ್ಯಾತ್ಮಿಕ ದುಃಖ ಅಂತೇಳಿ ಹೇಳ್ತಾರೆ. ಬಳಿಕ ಆದಿಭೌತಿಕ ದುಃಖವನ್ನು ವರ್ಣಿಸ್ತಾರೆ. ಸಕಲ ಭೂತಗಳಿಂದುದಿಸಿ ತೋರುವ ದುಃಖ ನೀಕರಮದಾದಿ ಭೌತಿಕವಕ್ಕೂ ಅಕಲಂಕಮತಿ ಕೇಳು ಶೀತ ವಾತ ತಪ ಪ್ರಕಾರದಿಂದಾದ ನೋವುದು ತಾನು ಅಂತ. ಜಲ ಸಂಬಂಧವಾದಂಥ ಚಳಿ, ಅಗ್ನಿ ಸಂಬಂಧವಾದಂಥ ಬಿಸಿಲು, ವಾಯು ಸಂಬಂಧ ಆದಂಥ ಬೀಸುವಿಕೆ ಇವು ಹೆಚ್ಚಾದವು ಅಂತಂದ್ರೆ ತಾಪಕ್ಕತಿ. ಮತ್ತು ಭೂತ ಸಂಬಂಧಿ ಭೌತಿಕಗಳಾದ ಸರ್ಪ, ಕಾಡು ಮೃಗಗಳಿಂದಲೂ ದುಃಖಗಳಾಕ್ಕವು. ಇಂಥ ದುಃಖಕ್ಕೆ ಆದಿಭೌತಿಕ ದುಃಖ ಅಂತ ಹೇಳ್ತಾರೆ ಅಂತ ಹೇಳ್ತಾ ಬಳಿಕ ಆದಿದೈವಿಕ ದುಃಖವನ್ನು ವರ್ಣಿಸ್ತಾರೆ. ನರಕ ನಾಕಂಗಳು ದಿಸ್ಯ ಮರರು ತಾತ್ಪದೇ ದೊರಕೊಳ್ಳುವ ದುಃಖವಂತದು ತಾನು ಉರುತರವೆನಿಪಾದಿ ದೈವಿಕ ತಾಪವೆಂದರು ನಬ್ಜಾದಿಗಂಧಿ ನೀನರಿವುದು ಅಂತ. ಅಂದ್ರೆ ಈ ಜೀವನು ಅಂದರೆ ಈ ಮನುಷ್ಯ ನಾನು ಪಾಪಿ ಅಂತ ತಿಳ್ಕೊಂಡ ಹೆಚ್ಚು ಪಾಪವನ್ನು ಮಾಡಿದ ಅಂತಂದ್ರೆ ಕೊನೆಗೆ ಯಮಭಟರು ಅಂಥ ಒಬ್ಬ ಜೀವನನ್ನು ನರಕದಲ್ಲಿ ಎತ್ತಿ ಒಗಿತಾರೋ. ಇದು ಒಂದು ದುಃಖ. ಅದೇ ಮನುಷ್ಯ ಪುಣ್ಯ ಭಾಳ ಮಾಡಿದ್ದ ಅಂತಂದ್ರೆ ದೇವ ಶರೀರವನ್ನು ಧರಿಸಿ ಸ್ವರ್ಗಕ್ಕೆ ಹೊಕ್ಕನು. ಅಲ್ಲಿದ್ದಂಥ ದೇವತೆಗಳು ಈ ಮನುಷ್ಯ ನಮ್ಮ ಸರಿ ಸಮಾನದಾನಂತೇಳಿ ಸಿಟ್ಟಾಗಿ ಆ ಒಂದು ನರ ಮನುಷ್ಯನ ಪುಣ್ಯ ತೀರಿದ ಕೂಡಲೇ ಅವನನ್ನು ಸ್ವರ್ಗದಿಂದ ಕೆಳಗೆ ತಳ್ಳಿಬಿಡ್ತಾರೋ. ಇದರಿಂದಲೂ ಪ್ರಾಪ್ತವಾಗಿರ್ತಕ್ಕಂಥ ದುಃಖ, ಈ ದುಃಖಕ್ಕೆ ಆದಿದೈವಿಕ ದುಃಖ ಅಂತ ಕರೀತಾರೋ ಅಂತೇಳಿ ತಿಳ್ಕೊ ನೀನು ಅಂತೇಳಿ ಆ ಯಜ್ಞವಾಲ್ಕ್ಯ ಮಹರ್ಷಿಗಳು ಮೈತ್ರಾದೇವಿಗೆ ಹೇಳ್ತಾರೆ. ಬಳಿಕ ಸಕಲ ದುಃಖಗಳು ದೇಹ ನಾನೆಂಬ ಬುದ್ಧಿಯ ಮೂಲಕ ತೋರುತ್ತವೆಂದು ಹೇಳ್ತಾರೆ. ತನುರುಜಿಯಾಗರವತಿ ದುಃಖ ಸಾಗರವನು ತಾಪಕ್ಲೇಶಾದಿಗಳ ಗೊತ್ತು ತನು ಮೂಲವದರಿಂದ ಕಿಳ ದುಃಖವೆಲ್ಲಕ್ಕೆ ತನು ಭಾವವಳಿಯ ದುಃಖ ಕೇಡು ಅಂತ ಹೇಳ್ತಾರೆ. ಅಂದ್ರೆ ಈ ದೇಹ ರೋಗಗಳ ಉತ್ಪತ್ತಿಗೆ ತೋಟ ಇದ್ದಂಗೆ ಐತಿ, ಸಕಲ ದುಃಖಗಳಿಗೆ ಇರಾಕ ಸಮುದ್ರ ಇದ್ದಂಗೆ ಐತಿ, ಚಿಂತೆ ದುಃಖಗಳಿಗೆ ಮೂಲ ವಾಸಸ್ಥಾನ ಆಗೈತಿ. ಆದ್ದರಿಂದ ಇಂತಹ ದೇಹವೇ ನಾನು ಅನ್ನುವ ಮೂಲಕ ಅನೇಕ ದುಃಖಗಳು ಒದಗಿ ಬರ್ತಾವು. ದೇಹ ಭಾವನೆಯನ್ನು ಬಿಡುವುದರಿಂದ ಸಕಲ ದುಃಖಗಳು ನಾಶವನ್ನು ಹೊಂದುತ್ತಾವು. ಇದಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರೆ ನಿದ್ರೆಯೇ ಒಂದು ದೃಷ್ಟಾಂತ ಆಗೈತಿ ಅಂತೇಳಿ ಹೇಳ್ತಾರೆ. ಬಳಿಕ ದೇಹವು ನಾನೆಂಬ ಭಾವನೆಯನ್ನು ಬಿಡದವರೆಗೆ ಸುಖ ದೊರೆಯಲಾರದು ಅಂತೇಳಿ ಹೇಳ್ತಾರೆ.
ತನುವಿದುಳ್ಳನ್ನವರ ನಿವಿಸಾಗರ್ದೊಳ ಮಣಿಮೆತ್ತವ ಕ್ಲೇಶ ಭಯ ತಾಪಂ ಜನಿಪುದಾಗಿಯೇ ತನುಮತಿ ಕಷ್ಟವದರಂಗೆ ತನು ಭಾವ ಒಳಿದು ನಿಂತೊಡೆ ಸುಖ ಅಂತ ಹೇಳ್ತಾರೆ. ಅಂದ್ರೆ ಇಂದ್ರಾದಿ ದೇವತೆಗಳಾದರೂ ಕೂಡ ಶರೀರವಿರೋ ತನಕ ಅನೇಕ ಶೋಕ ಭಯ ಮೊದಲಾದವುಗಳನ್ನು ಅನುಭವಿಸಲಿಕ್ಕೆ ಬೇಕಾಕತಿ. ಆದ್ದರಿಂದ ಈ ಶರೀರವು ತಾನೆಂಬ ಭಾವನೆಯನ್ನು ಬಿಡುವ ತನಕ ದುಃಖವು ತನಗೆ ಬಿಡಲಾರದೆಂದು ತಿಳಿ ಅಂತ ಹೇಳ್ತಾರೆ. ವಿವೇಕದ ಮೂಲಕ ದೇಹ ನಾನೆಂಬುದನ್ನು ಬಿಟ್ಟು ದೇಹಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರತ್ಯಗಾತ್ಮ ಸ್ವರೂಪವನ್ನು ತಿಳಿದು ಸುಖವಾಗಿರಬೇಕಂತಕ್ಕಂಥ ಭಾವವನ್ನು ತಿಳಿಸಿಕೊಡ್ತಾ ಬಳಿಕ ಈ ದೇಹವು ಅವಿಚಾರದಿಂದ ಸುಖವಾಗಿಯೂ ವಿಚಾರದಿಂದ ದುಃಖಮಯವಾಗಿಯೂ ಇರುವುದೆಂದು ಹೇಳ್ತಾರೆ. ಭ್ರಮಿಸಿ ದೇಹದೊಳಗಂ ಮಮತೆ ಜನಿಸಲದು ಸುಮನಸರ್ಗೆಯು ದುಃಖಕರಮಾಗಿ ಸುಮತಿ ಕೇಳೀತನು ತಾನ ವಿಚಾರಿತ ರಮಣೀಯಹುದೊಂದು ಅನುಭವ ಸಿದ್ಧ ಅಂತ ಹೇಳ್ತಾರೆ. ಅಂದ್ರೆ ಈ ದೇಹವು ನಾನು ನನ್ನದೆಂಬ ಬುದ್ಧಿಯು ಇರುವವರೆಗೂ ದೇವತೆಗಳಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ. ಆದ್ದರಿಂದ ಆತ್ಮನಾತ್ಮ ವಿವೇಕ ಶೂನ್ಯರಾದ ಜನಗಳಿಗೆ ಮಾತ್ರ ಈ ಶರೀರವು ಸುಖಕರವಾಗಿ ತೋರಿ ಬರಬಹುದೇ ಹೊರತು ವಿವೇಕಿಗಳಿಗೆ ಅದು ತೋರುವುದಿಲ್ಲ ಅಂತೇಳಿ ಹೇಳ್ತಾರೆ. ಬಳಿಕ ತಾನು ತನ್ನದಲ್ಲದ ಮೇಲೆ ತನುವಿನ ಧರ್ಮಗಳು ತನ್ನವು ಅಲ್ಲ. ಹೀಗಿದ್ದರೂ ಮೂಢ ಜನರು ದೇಹ ಧರ್ಮಾದಿಗಳ ಜನನ ಮರಣಾದಿಗಳನ್ನು ಹಚ್ಕೊಳ್ತಾರೋ ಅಂತೇಳಿ ಹೇಳ್ತಾರೆ. ತನು ಧರ್ಮವನ್ನು ಮೂಢ ಜನ ವೈದೆ ತನ್ನದೆಂದಿನ ತೀರ್ಪು ದಯಸೆ ತಾನಲ್ಲದ ಇನಿತಿ ಕೀಟಾದಿ ವಿಷಯ ಧರ್ಮವೆಂತೆಂದು ತನಗುಂಟಾದುದೇ ಭಾವಿಸಿ ನೋಡು ಅಂತೇಳಿ ಹೇಳ್ತಾರೆ. ತಾಪತ್ರೆ ಏನಪ್ಪ ಅಂತಂದ್ರೆ ತಾನು ಆಗದೇ ಇದ್ದಂಥ ಶರೀರದ ಕಪ್ಪು ಕೆಂಪು ಗಿಡ್ಡ ಉದ್ದ ಮೊದಲಾದ ಧರ್ಮಗಳನ್ನು ಹಚ್ಚಿಕೊಂಡ ಮೂಢ ಜನರು ನಾ ಕೆಂಪಗದೇನಿ, ನಾ ಕರಗದೇನಿ, ನಾ ಎತ್ತರದೇನಿ, ನಾ ಗಿಡ್ಡದೇನಿ ಅಂತೇಳಿ ಹೇಳ್ತಾರೆ. ಆದ್ರೆ ಇದು ಸುಳ್ಳು. ಯಾಕಂದ್ರೆ ತನಗೆ ದೃಶ್ಯವಾಗಿ ಕಾಣುವಂಥ ಕೀಟ ಪತಂಗ ಮೊದಲಾದ ಎಷ್ಟೋ ಶರೀರಗಳ ಧರ್ಮವು ಕೂಡ ಪಂಚಭೂತಗಳಿಂದ ಆಗ್ಯಾವು. ಅವುಗಳು ನಾನೆಂದು ಒಮ್ಮೆಯಾದರೆ ಅನ್ನುತ್ತೀಯ ಇಲ್ಲ ಅಂದಮೇಲೆ ಈ ಶರೀರದ ಧರ್ಮವಾದರೂ ತನಗೆ ಸಂಬಂಧವಿಲ್ಲೆಂದು ವಿಚಾರ ಮಾಡಬೇಕು ಅಂತೇಳಿ ಹೇಳ್ತಾ ಬಳಿಕ ಜಗತ್ತಿನ ತೋರುವ ಒಂದು ಶರೀರದ ಧರ್ಮವಾದರೂ ತನಗೆ ಸಂಬಂಧವಿಲ್ಲೆಂದು ಹೇಳ್ತಾರೆ. ಅದರಿಂದ ಪ್ರಕೃತಿ ಧರ್ಮಗಳೊಂದು ತನಗಿಲ್ಲವಿದು ಸಿದ್ಧವಪ್ಪುದೇಕೆಂದೊಳೆ ಪುದಿದು ತೋರುವ ದೇಹವಿದು ತಾನು ತನ್ನದಲ್ಲದ ಕಥದಿಂದೆ ನೋಡಿ ನೀಯಳೆ ಅಂತ. ತಾತ್ಪರ್ಯ ಏನಪ್ಪ ಅಂತಂದ್ರೆ ಈ ದೇಹವು ತಾನು ಮತ್ತು ತನ್ನದು ಆಗದ್ದರಿಂದ ಈ ದೇಹದ ಧರ್ಮಗಳು ತನಗೆ ಹೇಗೆ ಇಲ್ಲವೋ ಅದರಂತೆ ಎಲ್ಲ ಶರೀರಗಳ ಧರ್ಮಗಳು ತನಗಿಲ್ಲ. ಮತ್ತು ಈ ಭೌತಿಕ ಶರೀರಗಳಿಗೆ ಕಾರಣವಾದಂಥ ಪಂಚಭೂತಗಳು ಮತ್ತು ಅಜ್ಞಾನ ಅವುಗಳ ಧರ್ಮಗಳು ಕೂಡ ತನಗಿಲ್ಲ ಅಂತ ತಿಳ್ಕೊ ಅನ್ನುವಂಥ ಭಾವನೆಯನ್ನು ಇಲ್ಲೇ ಹೇಳ್ತಾರೆ. ಬಳಿಕ ಮೈತ್ರೇಯಿಯು ಪತಿಯನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾಳೆ. ಏನೇ ಕೇಳ್ದು ವನಿತೆ ತನ್ನಿನಿಯಂಗೆ ಪೊಡಮಟ್ಟು ತನ್ನ ಧರ್ಮಗಳಿಂದಲ್ಲವ ತನಗರಿವಂತಸಲದೆ ಪೇಳು ಮುನಿಲಲ ಮನೆಯೆಂದು ಬೆಸಗೊಂಡೊಳವಿಂದೆ ಅಂತ ಹೇಳ್ತಾರೆ. ಅಂದ್ರೆ ಪತಿಯಾದಂಥ ಯಾಜ್ಞವಲ್ಕ್ಯರು ಹೇಳಿದ ಉಪದೇಶವನ್ನು ಕೇಳಿ ಮೈತ್ರೇಯಿಯು ಆನಂದಭರಿತಳಾಗಿ ಪತಿಗೆ ನಮಸ್ಕಾರವನ್ನು ಮಾಡಿ, ಹೇ ಮುನಿಶ್ರೇಷ್ಠನೇ, ನೀನು ನನಗೆ ಈ ಶರೀರದ ಧರ್ಮಗಳು ಹೇಗೆ ಇಲ್ಲ ಎಂಬುದನ್ನು ವಿಸ್ತಾರವಾಗಿ ತಿಳಿಸಬೇಕು ಅಂತೇಳಿ ಪ್ರೀತಿಯಿಂದ ಕೇಳಿದ್ಲು. ಬಳಿಕ ಜೀವನಿಗೆ ನಿವರ್ತಕ ಕರ್ಮವನ್ನು ಹೇಳ್ತಾರೆ. ಜಾಗರಣಾದಿ ತ್ರಿವಿಧದೊಳವೆರದಂಟು ಬಾಗಿಣಿಯುಳ್ಳ ಪ್ರವರ್ತಕ ಯೋಗದಿಂದಿಂತು ವರ್ತಿಪ ಜೀವನಿಗೆ ಪೇಳ್ವೆ ನಿಗಳಂಗನೆ ನಿವರ್ತಕವದು ಅಂತ. ತಾತ್ಪರ್ಯ ಏನಪ್ಪ ಅಂತಂದ್ರೆ ಈ ಹಿಂದೆ 8 ರೀತಿಯಾದ ಪ್ರವರ್ತಕ ಕರ್ಮದಿಂದ ಕೂಡಿದ ಜೀವನಿಗೆ ಈ ನಿವರ್ತಕ ಕರ್ಮವನ್ನು ಹೇಳ್ತೇನೆ ಅಂತಕ್ಕಂಥ ಭಾವವನ್ನು ಹೇಳಿ ಇಲ್ಲೇ 1ನೆಯ ಸಂಧಿಯನ್ನು ಅಂದರೆ 1ನೇ ಅಧ್ಯಾಯವನ್ನು ಉಪಸಂಹಾರವನ್ನು ಮಾಡ್ತಾರೆ.
ಇದು ನಿಜಗುಣ ಯೋಗಿ ಮುದದಿಂದೆ ತಿಳಿಯ ಪೇಳಿದ ಯಜ್ಞವಾಲ್ಕ್ಯ ಮೈತ್ರೇಯಿಯ ಒದವಿದ ಸಂವಾದದೊಳಗೊಂದನೆಯ ಸಂಧಿ ಸದಮಳ ಪರಮಾನುಭವ ಬಂದಿ. ಇದ್ರ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಯಜ್ಞವಾಲ್ಕ್ಯ ಮೈತ್ರೇಯಿ ಇವರುಗಳ ಒಂದು ಪ್ರೇಮ ರೂಪವಾಗಿರ್ತಕ್ಕಂಥ ಜಿಜ್ಞಾಸದಲ್ಲಿ ಇದು ಮೊದಲನೇ ಸಂಧಿ ಅಂದ್ರೆ ಮೊದಲನೇ ಅಧ್ಯಾಯ. ಇದರಲ್ಲಿ ನಿತ್ಯ ಶುದ್ಧವಾದ ಪರಬ್ರಹ್ಮವನ್ನು ಅನುಭವಕ್ಕೆ ತಂದುಕೊಟ್ಟಂಥ ಅನೇಕ ವೇದಾಂತ ವಾಕ್ಯಗಳಿಂದ ಇದು ಕಟ್ಟಲ್ಪಟ್ಟೈತಿ. ಇದನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರೀತಿಯಿಂದ ಹೇಳಿದರು ಅಂತಕ್ಕಂಥ ಭಾವವನ್ನು ಹೇಳ್ತಾ ಈ ಒಂದು ತಾಪತ್ರಯಾದಿ ಪ್ರವರ್ತಕ ನಿರೂಪಣೆ ಅಂತಕ್ಕಂಥ ಮೊದಲನೇ ಒಂದು ಸಂಧಿ ಅಥವಾ ಮೊದಲನೇ ಅಧ್ಯಾಯ ಮಂಗಲಗೊಳ್ತತಿ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ.